ಅಕ್ಕ ಮಹಾದೇವಿ ಜಯಂತಿ ಭಾಷಣ. ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. 12ನೇ ಶತಮಾನದ ಶರಣ ಚಳುವಳಿಯ ಅತ್ಯಂತ ಪ್ರಮುಖ ತಾರೆಯಾದ ಕಾಯಕ ಮತ್ತು ದಾಸೋಹ ತತ್ವದ ಸಾಕಾರ ಮೂರ್ತಿಯಾದ ಅಕ್ಕ ಮಹಾದೇವಿಯವರ ಜಯಂತಿಯ ಸಂದರ್ಭದಲ್ಲಿ ಅವರ ಸ್ಮರಣೆ ಮಾಡುವುದು ನಮ್ಮೆಲ್ಲರ ಭಾಗ್ಯ. ಅಕ್ಕ ಮಹಾದೇವಿ ಕೇವಲ ಕವಿಯತ್ರಿಯಲ್ಲ, ಅವಳು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಲೌಕಿಕ ಬಂಧನಗಳನ್ನು ಕಿತ್ತೆಸೆದ ಸಾಹಸಿ. ಉಡುತಡಿಯ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ದಂಪತಿಯ ಪುತ್ರಿಯಾಗಿ ಜನಿಸಿದ ಅವಳು ಬಾಲ್ಯದಿಂದಲೇ ಶಿವಭಕ್ತೆಯಾಗಿದ್ದಳು. ಕೌಶಿಕ ರಾಜನು ಆಕೆಯನ್ನು ವಿವಾಹವಾಗಲು ಹಠ ಹಿಡಿದಾಗ ಶಿವನೇ ನನ್ನ ಪತಿ, ಮಾನವರಲ್ಲ ಎಂದು ಘೋಷಿಸಿ ಅರಮನೆಯ ಭೋಗ ಜೀವನವನ್ನು ತ್ಯಜಿಸಿ ದಿಗಂಬರೆಯಾಗಿ ಹೊರನಡೆದಳು. ಇದು ಹೆಣ್ಣಿನ ಸ್ವಾತಂತ್ರ್ಯ ಮತ್ತು ಆತ್ಮಶಕ್ತಿಯ ಪರಮೋಚ್ಚ ಸಾಕ್ಷಿಯಾಗಿತ್ತು. ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ಮಧುರ ಭಕ್ತಿಯ ವಚನಗಳನ್ನು ಬರೆದಳು. ಅವಳ ವಚನಗಳಲ್ಲಿ ದೈವಿಕ ಪ್ರೇಮ, ತ್ಯಾಗ ಮತ್ತು ಅಹಂಕಾರದ ನಾಶದ ಕುರಿತು ಸ್ಪಷ್ಟ ಸಂದೇಶಗಳಿವೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದೊಡ್ಡೆದಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿ ದೊಡೆಂತಯ್ಯ. ಈ ವಚನದ ಮೂಲಕ ಜೀವನದಲ್ಲಿ ಸಂಕಷ್ಟಗಳು ಬರುವುದು ಸಹಜ. ಅದಕ್ಕೆ ಅಂಜದೆ ದೈವಿಕ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ಮುನ್ನಡೆಯಬೇಕು ಎಂಬ ಪಾಠವನ್ನು ಅವಳು ಕಲಿಸಿದಳು. ಕಲ್ಯಾಣದ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣನವರ ಸಮ್ಮುಖದಲ್ಲಿ ತಾನು ಸಾಧಿಸಿದ ಆಧ್ಯಾತ್ಮಿಕ ಉನ್ನತೆಯನ್ನು ಪ್ರದರ್ಶಿಸಿದಳು. ತನುವಿನ ಅಹಂಕಾರವನ್ನು ಮರೆತು ಮನಸ್ಸನ್ನು ಶಿವನಲ್ಲಿ ಸಮರ್ಪಿಸಿದ ಅಕ್ಕ ಮಹಾದೇವಿ ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯದ ಪ್ರತೀಕ. ಆಕೆಯ ಬದುಕು ಮತ್ತು ವಚನಗಳು ಇಂದಿನ ತಲೆಮಾರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತವೆ. ಇಂತಹ ಮಹಾನ್ ಶರಣೆಯ ಸ್ಮರಣೆ ನಮಗೆ ದಾರಿದೀಪವಾಗಲಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಶರಣು ಶರಣಾರ್ಥಿ.